ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ಹೋಳಿ ಹುಣ್ಣಿಮೆ. ಭಾರತೀಯ ಉಪಖಂಡದ ವಿವಿಧ ಹಿಂದೂ ಸಂಪ್ರದಾಯಗಳಲ್ಲಿ ಹೋಳಿ ಹಬ್ಬವು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ. ಹಿಂದಿನ ದೋಷಗಳನ್ನು ಕೊನೆಗಾಣಿಸಲು ಮತ್ತು ತೊಡೆದುಹಾಕಲು, ಇತರರನ್ನು ಭೇಟಿ ಮಾಡುವ ಮೂಲಕ ಘರ್ಷಣೆಯನ್ನು ಕೊನೆಗೊಳಿಸಲು, ಮರೆಯುವ ಮತ್ತು ಕ್ಷಮಿಸುವ ದಿನ ಈ ಹೋಳಿ ಹಬ್ಬವಾಗಿದೆ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಯಂದು ಹೋಳಿ ಹಬ್ಬ ಅಥವಾ ಕಾಮನ ಹಬ್ಬವನ್ನು ನಾವು ಆಚರಿಸುತ್ತೇವೆ. ವಿವಿಧ ಬಣ್ಣಗಳೊಂದಿಗೆ ಆಚರಿಸುವ ಹಬ್ಬ ಹೋಳಿ. ಚಂದ್ರಮಾನ ಪಂಚಾಂಗದ ಪ್ರಕಾರ ವರ್ಷದ ಕೊನೆಯ ಹುಣ್ಣಿಮೆಯಂದು ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಎಲ್ಲ ಹಳೆಯ ವಸ್ತುಗಳನ್ನು ಬೆಂಕಿಯಲ್ಲಿ ದಹನ ಮಾಡಿ ವಿವಿಧ ಬಣ್ಣಗಳನ್ನು ಬಳಸಿಕೊಂಡು ಆಡುವ ಸಂಭ್ರಮದ ಕ್ಷಣಗಳೇ ಹೋಳಿ ಹಬ್ಬ. ಪುರಾಣದ ಕಾಲದಿಂದಲೂ ಯಾವುದೇ ಮೇಲು ಕೀಳು ಎನ್ನುವ ಭೇದ ಭಾವವಿಲ್ಲದೆ ಮಾನವೀಯತೆಯ ಭಾವನೆಯಿಂದ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಏಕತೆಯನ್ನು ಪ್ರತಿಬಿಂಬಿಸುವ ಈ ಹಬ್ಬವು ಹೊಸತನದ ಸಂತೋಷವನ್ನು ತಂದುಕೊಡುತ್ತದೆ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಹಬ್ಬವು ವಿಶೇಷವಾದ ಹಿನ್ನೆಲೆ ಹಾಗೂ ಕಥೆಗಳನ್ನು ಒಳಗೊಂಡಿರುತ್ತದೆ. ಅಂತೆಯೇ ಹೋಳಿ ಹಬ್ಬ ಎಂದು ಕರೆಯುವ ಬಣ್ಣದ ಹಬ್ಬವು ವಿಶೇಷವಾದ ಆಚರಣೆಯನ್ನು ಒಳಗೊಂಡಿದೆ. ಈ ಹಬ್ಬವನ್ನು ಪ್ರತಿಯೊಬ್ಬ ವ್ಯಕ್ತಿಯು ಸ್ವಚ್ಛಂದ ಮನಸ್ಸಿನಿಂದ ಆಹ್ವಾನಿಸಿ ಆಚರಿಸಬೇಕು. ತಾನು, ತನ್ನವರು ಹಾಗೂ ನೆರೆಯವರೊಂದಿಗೆ ಕೂಡಿ ನಲಿಯಬೇಕು. ಆಗ ಹೊಸ ವರ್ಷದ ಆರಂಭವು ಜೀವನದಲ್ಲಿ ಸಂತೋಷವನ್ನು ತಂದುಕೊಡುತ್ತದೆ. ಎಲ್ಲರೊಂದಿಗೂ ಬೆರೆತು ಆಚರಿಸುವ ಈ ಹಬ್ಬವು ಉತ್ತಮ ಒಡನಾಟ ಹಾಗೂ ಮಾನಸಿಕವಾಗಿ ನೆಮ್ಮದಿಯನ್ನು ತಂದುಕೊಡುತ್ತದೆ. ಆದ್ದರಿಂದ ಈ ಹಬ್ಬವನ್ನು ಪ್ರತಿಯೊಬ್ಬರೂ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಬೇಕು. ಹೋಳಿ ಹಬ್ಬಕ್ಕೆ ಸಹಸ್ರಮಾನಗಳ ಇತಿಹಾಸ ಇದೆ. ಈ ಹಬ್ಬದ ಬಗ್ಗೆ ಪುರಾಣಗಳಲ್ಲಿ ಉಲ್ಲೇಖವಿದೆ. ಜೈಮಿನಿಯ ಪೂರ್ವ ಮೀಮಾಂಸಾ ಸೂತ್ರ ಮತ್ತು ಕಾತಕ ಗೃಹ್ಯ ಸೂತ್ರಗಳಲ್ಲಿ ಇದರ ವರ್ಣನೆ ಬರುತ್ತದೆ. ಹಿಂದಿನ ಕಾಲದಲ್ಲಿ ಹೋಳಿಗೆ ರತ್ನಾವಲಿ ಎಂಬ ಹೆಸರಿತ್ತು ಎಂದು ತಿಳಿದುಬರುತ್ತದೆ. ಈ ಉತ್ಸವದಲ್ಲಿ ಜನರು ಬಿದಿರಿನ ಪಿಚಕಾರಿಗಳಲ್ಲಿ ಬಣ್ಣದ ನೀರನ್ನು ತುಂಬಿ ಒಬ್ಬರ ಮೇಲೊಬ್ಬರು ಹಾರಿಸುತ್ತಿದ್ದರು. ಹಂಪಿಯ ಒಂದು ದೇವಾಲಯದಲ್ಲಿ ರಾಜಕುಮಾರ ತನ್ನ ಪತ್ನಿ ಮತ್ತು ಅವಳ ಸಖಿಯರೊಡನೆ ಹೋಳಿ ಆಟವಾಡುವ ಶಿಲ್ಪಚಿತ್ರವೂ ಇದೆ. 16ನೇ ಶತಮಾನದ ಅಹಮದ್ನಗರದ ವಸಂತರಾಗಿಣಿ ಎಂಬ ಒಂದು ಚಿತ್ರದಲ್ಲಿ ರಾಜಪುರುಷರು ಜೋಕಾಲಿಯಲ್ಲಿ ತೂಗುತ್ತಿರುವಾಗ ಪರಿಚಾರಿಕೆಯರು ಪಿಚಕಾರಿಗಳನ್ನು ಹಿಡಿದ ಸಂಗೀತ ಮತ್ತು ನೃತ್ಯದಲ್ಲಿ ತೊಡಗಿರುವ ಚಿತ್ರಗಳೂ ಇವೆ. ಬಂಗಾಳದಲ್ಲಿ ಹೋಳಿ ಪೂರ್ಣಿಮೆ ಹಬ್ಬವನ್ನು ಚೈತನ್ಯ ಮಹಾಪ್ರಭುಗಳು ಅವರ ಜನ್ಮದಿನವನ್ನಾಗಿ ಆಚರಿಸುತ್ತಾರೆ. ಆಧುನಿಕ ಹೋಳಿ ಬಂಗಾಳದಲ್ಲಿ ಗೌಡೀಯ ವೈಷ್ಣವ ಹಬ್ಬವಾಗಿ ಆರಂಭವಾಗಿತ್ತು. ಇವುಗಳಲ್ಲಿ 3 ಪೌರಾಣಿಕ ಕಥೆಗಳಲ್ಲಿ ಮುಖ್ಯವಾದದ್ದು ಒಂದು ದುಂಡಿ, ಹೋಲಿಕಾ ಮತ್ತು ಕಾಮದಹನ. ರಘು ಮಹಾರಾಜನ ರಾಜ್ಯದ ಗಡಿಯ ಪ್ರದೇಶದಲ್ಲಿ ದುಂಡಿ ಎಂಬ ರಾಕ್ಷಸಿ ಇದ್ದಳು. ಅವಳು ಆಗಾಗ ಹಳ್ಳಿಗಾಡುಗಳಲ್ಲಿ ನುಗ್ಗಿ ಹಾಹಾಕಾರವನ್ನು ಎಬ್ಬಿಸುತ್ತಿದ್ದಳು. ರಾಕ್ಷಸಿ ದುಂಡಿಗೆ ಅಗಾಧವಾದ ಶಕ್ತಿಗಳಿದ್ದವು. ಆಕೆ ಘೋರ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡಿದ್ದಳು. ತನಗೆ ಯಾವುದೇ ದೇವತೆ ಅಥವಾ ಮಾನವರಿಂದ, ಯಾವುದೇ ಶಸ್ತ್ರಗಳಿಂದ, ಮಳೆ, ಚಳಿ, ಗಾಳಿ, ಬೆಂಕಿಗಳಿಂದ ಮರಣ ಬರಬಾರದು ಎಂದು ಶಿವನಿಂದ ವರವನ್ನು ಪಡೆದಿದ್ದಳು. ಎಳೆಯ ಮಕ್ಕಳನ್ನು ಹಿಡಿದು ಪೀಡಿಸಿ ಕೊಲ್ಲುವುದೆಂದರೆ ದುಂಡಿಗೆ ಬಹಳ ಇಷ್ಟವಾಗಿತ್ತು. ರಾಕ್ಷಸಿಯ ಕಾಟ ಅತಿರೇಕಕ್ಕೆ ಹೋದಾಗ ಮಕ್ಕಳು ಹುಚ್ಚೆದ್ದು ಕುಣಿದಾಗ ನಿನ್ನ ನಾಶವಾಗುತ್ತದೆ ಎಂದು ಶಿವನು ಅವಳಿಗೆ ಶಾಪವನ್ನು ನೀಡಿದ್ದ. ರಾಕ್ಷಸಿಯ ಕಾಟ ತಡೆಯದಾದಾಗ ರಘು ಮಹಾರಾಜನು ಆಸ್ಥಾನ ಜ್ಯೋತಿಷಿಯ ಸಲಹೆಯನ್ನು ಕೇಳಿದ. ಫಾಲ್ಗುಣ ಮಾಸದ ಚಳಿಗಾಲ ಅಂತ್ಯವಾಗಿ ಬೇಸಿಗೆ ಆರಂಭವಾಗುವ ಪರ್ವದಂದು ಎಂದರೆ ಹುಣ್ಣಿಮೆಯೆಂದು ಮಕ್ಕಳು ಹಬ್ಬ ಆಚರಿಸಲಿ ಎಂದು ಜ್ಯೋತಿಷಿ ಸಲಹೆಯನ್ನು ಕೊಟ್ಟ. ಅದರಂತೆ ಮಕ್ಕಳು ಮನೆಗೆ ಹೋಗಿ ಕಟ್ಟಿಗೆ, ಬೆರಡಿ ಮತ್ತು ಒಣಹುಲ್ಲನ್ನು ಸಂಗ್ರಹಿಸಿದರು. ರಾತ್ರಿಯ ವೇಳೆ ಅವೆಲ್ಲವನ್ನು ಕೂಡಿಸಿ ಬೆಂಕಿ ಕೊಟ್ಟರು. ಬೆಂಕಿಯ ಸುತ್ತ ಚಪ್ಪಾಳೆ ತಟ್ಟುತ್ತಾ ಹಾಡಿ ಕುಣಿದರು. ಮಕ್ಕಳ ಗಲಾಟೆಯನ್ನು ಕೇಳಿ ರಾಕ್ಷಸಿ ಕಾಡಿನಿಂದ ಓಡಿ ಬಂದಳು. ಮಕ್ಕಳು ಅವಳನ್ನು ಲೆಕ್ಕಿಸದೆ ಕುಣಿದಾಡಿದರು. ಅವರ ಹಾಡು, ಚಪ್ಪಾಳೆ ಮತ್ತು ಡೋಲುಗಳ ಸದ್ದಿಗೆ ರಾಕ್ಷಸಿಗೆ ಹುಚ್ಚು ಹಿಡಿದಂತಾಯಿತು. ವಿಕಾರವಾಗಿ ಅರಚುತ್ತಾ ಓಡಿಬಂದು ಬೆಂಕಿಗೆ ಬಿದ್ದಳು. ಅಲ್ಲಿಗೆ ಅವಳ ಕೊನೆಯಾಯಿತು. ಅಂದಿನಿಂದ ಮಕ್ಕಳು ಹೋಳಿ ಹಬ್ಬದ ದಿನ ಹೋಳಿಕಾ ದಹನವನ್ನು ಆಚರಿಸುತ್ತಾರೆ ಎನ್ನುತ್ತದೆ ಉತ್ತರ ಭಾರತದ ಈ ಕತೆ. ಹೋಳಿ ದಹನವು ಚಳಿಗಾಲದ ಅಂತ್ಯವನ್ನೂ ಹಾಗೂ ವಸಂತಕಾಲದ ಆರಂಭವನ್ನೂ ಸಹ ಸೂಚಿಸುತ್ತದೆ. ಜನರೆಲ್ಲ ಒಟ್ಟಾಗಿ ಸೇರಿ ಸಂಭ್ರಮದಿಂದ ವಸಂತ ಕಾಲವನ್ನು ಸ್ವಾಗತಿಸುವ ಹಬ್ಬವೂ ಈ ಹೋಳಿ ಹಬ್ಬವಾಗಿದೆ. ಹೋಳಿ ಎಂದರೆ ಬಣ್ಣವನ್ನು ಎರಚಿಕೊಂಡು ಮೋಜು ಮಸ್ತಿ ಮಾಡುವುದರ ಜೊತೆಗೆ ಧಾರ್ಮಿಕ, ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನೂ ಹೊಂದಿದೆ. ಇದರೊಂದಿಗೆ
ಹೋಳಿ ದಹನವು ಪರಿಸರ ಪ್ರಾಮುಖ್ಯವನ್ನೂ ಹೊಂದಿದೆ. ಈ ದಿನದಂದು ಒಣ ಎಲೆ ಹಾಗೂ ಕೊಂಬೆಗಳಿಂದ ಹೋಳಿ ದಹನಕ್ಕಾಗಿ ಬೆಂಕಿ ಹಚ್ಚಲಾಗುತ್ತದೆ. ಇದು ಪರಿಸರ ಶುದ್ಧೀಕರಣ ಹಾಗೂ ರೋಗಗಳು ಬಾರದಂತೆ ತಡೆಯುವ ವಿಧಾನವೂ ಹೌದು ಎಂದು ನಂಬಲಾಗಿದೆ. ಪುರಾಣದಲ್ಲಿ ಉಲ್ಲೇಖವಿರುವ ಕಾಮದಹನದಲ್ಲಿ ತಾರಕಾಸುರ ಎಂಬ ರಾಕ್ಷಸ ರಾಜನು ಬ್ರಹ್ಮನ ವರಬಲದ ಸೊಕ್ಕಿನಿಂದ ಲೋಕದಲ್ಲಿ ಮೆರೆಯತೊಡಗಿದ್ದನು. ಅವನ ಉಪಟಳವನ್ನು ತಾಳಲಾರದೆ ಅವನ ಸಂಹಾರಕ್ಕೆ ದೇವತೆಗಳು ಉಪಾಯವನ್ನು ಹೂಡುತ್ತಾರೆ. ಶಿವನಿಗೆ ಜನಿಸಿದ 7 ದಿನದ ಮಗುವಿನಿಂದ ಮಾತ್ರವೇ ತನಗೆ ಸಾವು ಎಂಬ ವರಬಲವೇ ಆತನ ಮದಕ್ಕೆ ಕಾರಣವಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ಶಿವನು ದಕ್ಷ ಯಜ್ಞದಲ್ಲಿ ದಾಕ್ಷಾಣಿಯನ್ನು ಕಳೆದುಕೊಂಡು ಸಮಾಧಿ ಸ್ಥಿತಿಯಲ್ಲಿದ್ದನು. ಮತ್ತೊಂದೆಡೆ ಶಿವನಿಗಾಗಿ ತಪಸ್ಸು ಮಾಡುತ್ತಿದ್ದಳು. ಹಾಗಾಗಿ ಅವರಿಬ್ಬರು ಒಂದುಗೂಡುವಂತಿರಲಿಲ್ಲ. ದೇವತೆಗಳು ಆಗ ಮನ್ಮಥನ ಮೊರೆ ಹೋದರು. ತತ್ಫಲವಾಗಿ ತನ್ನ ನಿರ್ನಾಮದ ಅರಿವಿದ್ದೂ ಕೂಡ ಲೋಕ ಕಲ್ಯಾಣವೆಂಬ ಅತಿಶಯವಾದ ಪರೋಪಕಾರ್ಥವಾಗಿ ಕಾಮದೇವನು ತನ್ನ ಹೂಬಾಣಗಳಿಂದ ಶಿವನನ್ನು ಬಡಿದೆಬ್ಬಿಸಿ ತಪೋಭಂಗವನ್ನು ಮಾಡುತ್ತಾನೆ. ಆಗ ಶಿವನು ಕೆರಳಿ 3ನೇ ಚಕ್ಷುವನ್ನು ತೆರೆದು ಕಾಮನನ್ನು ತನ್ನ ಕ್ರೋಧಾಗ್ನಿಯಿಂದ ಸುಟ್ಟು ಭಸ್ಮ ಮಾಡುತ್ತಾನೆ. ಆಗ ಕಾಮನ ಪತ್ನಿಯಾದ ರತೀದೇವಿಯು ಪರಿಪರಿಯಾಗಿ ಶಿವನಲ್ಲಿ ಪತಿಭಿಕ್ಷೆಯನ್ನು ಯಾಚಿಸುತ್ತಾಳೆ. ಆಗ ಶಿವನ ವರದ ಪ್ರಕಾರ ಕಾಮನು ಅನಂಗನಾಗಿಯೇ ಇರುತ್ತಾನೆ. ಆದರೆ ಅವನು ಪತ್ನಿಗೆ ಮಾತ್ರ ಶರೀರಿಯಾಗಿ ಕಾಣಿಸುತ್ತಾನೆ. ಮತ್ತೊಂದು ಪುರಾಣದ ಪ್ರಕಾರ ತಾರಕಾಸುರನೆಂಬ ರಾಕ್ಷಸನಿದ್ದ. ದುರಹಂಕಾರಿಯೂ ಕ್ರೂರಿಯೂ ಆದ ತಾರಕಾಸುರನು ಲೋಕಕಂಟಕನಾಗಿ ಮೆರೆಯುತ್ತಿದ್ದ. ತನಗೆ ಮರಣವು ಬಾರದಿರಲಿ, ಬಂದರೂ ಕೂಡ ಅದು ಶಿವನಿಗೆ ಜನಿಸಿದ 7 ದಿನದ ಶಿಶುವಿನಿಂದ ಮಾತ್ರ ಬರಲಿ ಎಂದು ಬ್ರಹ್ಮನಲ್ಲಿ ವರವನ್ನು ಪಡೆದಿದ್ದ. ಆಗ ಸಮಾಧಿಯಲ್ಲಿ ಇದ್ದ ಶಿವನು ಪಾರ್ವತಿಯ ಜೊತೆ ಸಮಾಗಮವನ್ನು ಹೊಂದಲು ಸಾಧ್ಯವಿರಲಿಲ್ಲ. ದೇವತೆಗಳು ನಿರುಪಾಯರಾಗಿ ಪಾರ್ವತಿಯಲ್ಲಿ ಮೋಹ ಹೊಂದುವಂತೆ ಮಾಡಲು ಕಾಮನಲ್ಲಿ ಬೇಡಿದರು. ಆಗ ಕಾಮ ಎಂದರೆ ಮನ್ಮಥನು, ಅವನ ಪತ್ನಿ ರತೀದೇವಿಯು ಈ ಸತ್ಕಾರ್ಯಕ್ಕೆ ಒಪ್ಪಿದರು. ಸಮಾಧಿಯಲ್ಲಿದ್ದ ಶಿವನಿಗೆ ಹೂಬಾಣಗಳಿಂದ ಹೊಡೆದು ಸಮಾಧಿಯಿಂದ ಎಚ್ಚರಿಸಿದರು. ಇದರಿಂದ ಕುಪಿತಗೊಂಡ ಶಿವನು ತನ್ನ 3ನೇ ಕಣ್ಣಿನಿಂದ ಕಾಮನನ್ನು ಸುಟ್ಟು ಭಸ್ಮ ಮಾಡಿದನು. ಆಗ ರತೀದೇವಿಯು ದುಃಖದಿಂದ ಶಿವನಲ್ಲಿ ಪತಿಭಿಕ್ಷೆಯನ್ನು ಬೇಡಿದಳು. ಶಾಂತಗೊಂಡ ಶಿವನು ಪತ್ನಿಯೊಡನೆ ಮಾತ್ರ ಶರೀರಿಯಾಗಿರುವಂತೆಯೂ ಕಾಮನಿಗೆ ವರವನ್ನು ಕೊಟ್ಟನು. ಲೋಕ ಕಲ್ಯಾಣಕ್ಕಾಗಿ ಮನ್ಮಥನು ಅನಂಗನಾದ. ಈ ಘಟನೆ ನಡೆದದ್ದು ಫಾಲ್ಗುಣ ಶುದ್ಧ ಪೂರ್ಣಿಮೆಯಂದೇ. ಆದ್ದರಿಂದಲೇ ನಾವು ಈ ದಿನವನ್ನು ಕಾಮನ ಹುಣ್ಣಿಮೆ ಎಂದು ಕರೆಯುತ್ತೇವೆ ಮತ್ತು ಆಚರಿಸುತ್ತೇವೆ. ನಾರದ ಪುರಾಣದ ಪ್ರಕಾರ ಮತ್ತೊಂದು ಕಥೆಯಿದೆ. ಹಿರಣ್ಯಕಶಿಪುವು ತಾನೇ ದೇವರು ಮತ್ತು ಶ್ರೀಹರಿಯು ದೇವರಲ್ಲ ಎಂದು ಭಾವಿಸಿ ತನ್ನದೇ ಆದ ಕರುಳುಕುಡಿ ಪ್ರಹ್ಲಾದನನ್ನು ಕೊಲ್ಲಲು ಮುಂದಾಗುತ್ತಾನೆ. ಹಿರಣ್ಯಕಶಿಪುವಿಗೆ ಹೋಲಿಕಾ ಎನ್ನುವಂತಹ ಒಬ್ಬ ಸಹೋದರಿ ಇದ್ದಳು. ಹಿರಣ್ಯಕಶಿಪು ತನ್ನ ರಾಜ್ಯದಲ್ಲಿ ದೇವರನ್ನು ಪೂಜಿಸುವುದನ್ನು ನಿಷೇಧಿಸಿದ್ದನು. ತನ್ನನ್ನೇ ದೇವರೆಂದು ಪೂಜಿಸುವಂತೆ ಆದೇಶಿಸಿದ್ದನು. ಆದರೆ ಆತನ ಮಗ ಪ್ರಹ್ಲಾದ ವಿಷ್ಣುದೇವರ ಪರಮಭಕ್ತನಾಗಿದ್ದನು. ತಾನು ಎಷ್ಟೇ ಪ್ರಯತ್ನ ಪಟ್ಟರೂ ಮಗನಿಂದ ವಿಷ್ಣುದೇವರ ಆರಾಧನೆಯನ್ನು ನಿಲ್ಲಿಸಲು ಅವನಿಗೆ ಸಾಧ್ಯವಾಗಲಿಲ್ಲ. ಆಗ ಹಿರಣ್ಯಕಶಿಪುವು ತನ್ನ ಮಗನನ್ನು ದಂಡಿಸಲು ತೀರ್ಮಾನಿಸುತ್ತಾನೆ. ಆಗ ಬೆಂಕಿಯು ಸುಡದಂತೆ ವರವನ್ನು ಪಡೆದಿದ್ದ ತನ್ನ ತಂಗಿ ಹೋಲಿಕಾಳ ಸಹಾಯವನ್ನು ಪಡೆಯುತ್ತಾನೆ. ಹಿರಣ್ಯಕಶಿಪು ತನ್ನ ಮಗನನ್ನು ಆಕೆಯ ತೊಡೆಯ ಮೇಲೆ ಕೂರಿಸಿಕೊಳ್ಳುವಂತೆ ತಂಗಿಯಲ್ಲಿ ಹೇಳುತ್ತಾನೆ. ಹೋಲಿಕಾ ಅಣ್ಣನ ಆಜ್ಞೆಯಂತೆ ಪ್ರಹ್ಲಾದನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಳ್ಳುತ್ತಾಳೆ. ಆದರೆ ಈ ಪಾಪಕೃತ್ಯವನ್ನು ಹೋಲಿಕಾ ಮಾಡಿದ್ದರಿಂದಾಗಿ ಆಕೆಯ ವರ ನಿಷ್ಫಲವಾಗುತ್ತದೆ. ಇದರಿಂದ ಹೋಲಿಕಾ ಸುಟ್ಟು ಬೂದಿಯಾಗುತ್ತಾಳೆ ಮತ್ತು ಪ್ರಹ್ಲಾದ ಸುರಕ್ಷಿತವಾಗಿ ಬೆಂಕಿಯಿಂದ ಹೊರಗೆ ಬರುತ್ತಾನೆ. ಹಾಗಾಗಿ ಪ್ರತಿ ವರ್ಷವೂ ಹೋಲಿಯ ಮುನ್ನ ಹಿಂದೂ ಮನೆಗಳಲ್ಲಿ ಹೋಲಿಕಾಳನ್ನು ಸುಡಲಾಗುತ್ತದೆ. ಈ ಹಬ್ಬವು ಮನೆಯ ಪ್ರತಿಯೊಬ್ಬ ಸದಸ್ಯರನ್ನು ಒಂದುಗೂಡಿಸುತ್ತದೆ ಮತ್ತು ಹಬ್ಬದ ಸಡಗರವನ್ನು ಪ್ರತಿಯೊಬ್ಬರಲ್ಲೂ ತುಂಬುತ್ತದೆ. ಕೆಟ್ಟದ್ದು ಒಳ್ಳೆಯದರ ಮುಂದೆ ತಲೆಬಾಗಲೇಬೇಕು ಎಂಬ ಸಂದೇಶವನ್ನು ಹೋಳಿ ಹಬ್ಬ ಸಾರುತ್ತದೆ. ದುಷ್ಕೃತ್ಯಗಳು ದೇವರ ಶಕ್ತಿಯ ಎದುರು ಎಂದಿಗೂ ಜಯವನ್ನು ಪಡೆಯಲು ಸಾಧ್ಯವಿಲ್ಲ ಎಂಬ ಸಾರ ಈ ಹಬ್ಬದ ಹಿಂದಿದೆ. ಹೋಲಿಕಾನಂತಹ ಕೆಟ್ಟ ಶಕ್ತಿಗಳು, ದುಷ್ಟ ಆಲೋಚನೆಗಳು ನಾಶವಾಗಿ ಹೊಸದರ ಪ್ರಾರಂಭದ ಕಡೆಗೆ ಮನುಷ್ಯರು ಮುಂದೆ ಹೋಗುತ್ತಾರೆ. ಇನ್ನೊಂದು ಪುರಾಣ ಕಥೆಯ ಪ್ರಕಾರ ಕೃಷ್ಣನು ಶಿಶುವಾಗಿದ್ದಾಗ ಪೂತಣಿ ಎನ್ನುವ ರಾಕ್ಷಸಿಯು ಕೃಷ್ಣನಿಗೆ ವಿಷದ ಹಾಲನ್ನು ಕುಡಿಸಿ ಸಾಯಿಸಲು ಪ್ರಯತ್ನಿಸಿದ್ದಳು. ಆದರೆ ಕೃಷ್ಣನು ಅವಳ ರಕ್ತವನ್ನೇ ಹೀರುವುದರ ಮೂಲಕ ಅವಳನ್ನು ವಧಿಸಿದನು.
ಅವಳ ಸಾವಿನ ಸಂಭ್ರಮವನ್ನು ಹೋಳಿಯ ಹಬ್ಬವನ್ನಾಗಿ ಆಚರಿಸಲಾಯಿತು ಎಂದು ಹೇಳಲಾಗುತ್ತದೆ. ರಾಧಾ ಮತ್ತು ಕೃಷ್ಣನ ದಂತಕಥೆಯೂ ಸಹ ಹೋಳಿ ಹಬ್ಬಕ್ಕೆ ಸಂಬಂಧವನ್ನು ಬೆಸೆದುಕೊಂಡಿದೆ. ಕೃಷ್ಣನು ರಾಧೆ ಮತ್ತು ಗೋಪಿಕೆಯರೊಂದಿಗೆ ವಿವಿಧ ಬಣ್ಣಗಳನ್ನು ನೀರನ್ನು ಎರಚುವುದರ ಮೂಲಕ ಅತ್ಯಂತ ಸಂತೋಷದ ಆಚರಣೆಯನ್ನು ಕೈಗೊಂಡನು. ಅಂದಿನಿಂದ ಬಣ್ಣಗಳನ್ನು ಬಳಿಯುವುದು ಹಾಗೂ ಬಣ್ಣದ ನೀರನ್ನು ಒಬ್ಬರಿಗೊಬ್ಬರು ಎರಚುವುದರ ಮೂಲಕ ಸಂಭ್ರಮವನ್ನು ಆಚರಿಸುತ್ತಾರೆ. ಅನಂತರ ಹೋಳಿ ಹಬ್ಬದ ಒಂದು ಭಾಗ ಹಾಗೂ ಆಚರಣೆಯಾಗಿಯೂ ಇದು ಉಳಿಯಿತು ಎನ್ನುವ ನಂಬಿಕೆ ಇದೆ. ಕಾಮದಹನದ ಪುರಾಣ ಕಥೆಯ ಹಿನ್ನೆಲೆಯಲ್ಲಿಯೇ ಇಂದಿಗೂ ಕೆಲವು ಹಳ್ಳಿಗಳಲ್ಲಿ ಬೆಂಕಿಯ ಕೆಂಡದ ಮೇಲೆ ನಡೆದು ಸಾಗುವುದು, ಹಸುವನ್ನು ಕೆಂಡದ ಮೇಲೆ ನಡೆಸುವುದು ಇಂತಹ ಆಚರಣೆಯನ್ನು ಅನುಸರಿಸುತ್ತಾರೆ. ಬೆಂಕಿಯಲ್ಲಿ ನಡೆದು ಸಾಗಿದ ವ್ಯಕ್ತಿಗಳ ಕಾಲಿನಲ್ಲಿ ಒಂದೂ ಸುಟ್ಟ ಗುಳ್ಳೆಗಳು ಇರುವುದಿಲ್ಲ. ಅದನ್ನು ಒಂದು ದೈವಲೀಲೆ ಎಂದು ಪರಿಗಣಿಸಲಾಗುತ್ತದೆ. ಈ ರೀತಿಯ ಅನೇಕ ಆಚರಣೆಗಳು ಶ್ರೇಷ್ಠವಾದ ನಂಬಿಕೆಯ ಮೂಲಕ ಇಂದಿಗೂ ಜೀವಂತವಾಗಿ ಉಳಿದಿದೆ. ಕೆಲವೆಡೆ ಕಾಮದೇವನನ್ನು ಸುಡುವುದು, ಅನಂತರ ಬೂದಿ ಮತ್ತು ಬಣ್ಣವನ್ನು ಬಳಿದುಕೊಂಡು ನೃತ್ಯ ಮಾಡುವುದು, ಆತ್ಮೀಯರಿಗೆ ಬಣ್ಣವನ್ನು ಬಳಿಯುವ ಆಚರಣೆಯನ್ನೂ ಕೈಗೊಳ್ಳುತ್ತಾರೆ. ವಿವಿಧ ಕಥೆ ಹಾಗೂ ಆಚರಣೆಯಿಂದ ಕೂಡಿದ್ದರೂ ಏಕತೆ ಹಾಗೂ ಸಂತೋಷದ ಆಚರಣೆಯ ಮೂಲಕ ಬಣ್ಣದ ಹಬ್ಬವನ್ನು ಆಚರಿಸಲಾಗುತ್ತದೆ. ಹೋಳಿ ಹಬ್ಬವನ್ನು ಮಕ್ಕಳಿಂದ ದೊಡ್ಡವರ ತನಕ ಸಂಭ್ರಮ ಸಡಗರದಿಂದ ಎಲ್ಲರೂ ಆಚರಿಸುತ್ತಾರೆ. ಈ ಹಬ್ಬದ ಆಚರಣೆಯ ದಿನ ಕಾಮನ ಸುಂದರವಾದ ಪ್ರತಿಮೆಯನ್ನು ಮಾಡಿ ಶೃಂಗರಿಸಿ ಊರಿನ ಕಾಮನ ಕಟ್ಟೆಯ ಮೇಲೆ ಚಪ್ಪರವನ್ನು ಕಟ್ಟಿಯಿಡುತ್ತಾರೆ. ಕಾಮದೇವನ ಮುಂದೆ ಮಂಗಳ ವಾದ್ಯಗಳನ್ನು ಓದುತ್ತಾರೆ. ಅದಲ್ಲದೆ ಪರಸ್ಪರ ಬೈಗುಳ, ಬಣ್ಣದ ನೀರು, ಸಗಣಿಯ ಮತ್ತು ಗಂಜಲಗಳನ್ನು ಎರಚಾಡುತ್ತಾರೆ. ಹೋಳಿ ಹಬ್ಬಕ್ಕೆ 108 ಹೆಸರುಗಳಿವೆ. ಅಸ್ಸಾಂನಲ್ಲಿ ಇದನ್ನು ಫಾಗ್ವಾ ಎಂದು ಕರೆಯುತ್ತಾರೆ. ಒರಿಸ್ಸಾದಲ್ಲಿ ಇದನ್ನು ಡೋಲಾ ಜಾತ್ರಾ ಎಂದು ಕರೆಯುತ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಬಸಂತೋತ್ಸವ ಎಂದು ಆಚರಿಸಲಾಗುತ್ತದೆ. ಶ್ರೀಕೃಷ್ಣ ಹುಟ್ಟಿ ಬೆಳೆದ ಮಥುರಾ, ವೃಂದಾವನ, ಗೋವರ್ಧನ, ಗೋಕುಲ, ನಂದಗಾಂವ್ ಮತ್ತು ಬರ್ಸಾನ ಇಲ್ಲೆಲ್ಲ ಹೋಳಿ ಹಬ್ಬಕ್ಕೆ ಬಹಳ ಧಾರ್ಮಿಕ ಮಹತ್ವವಿದೆ. ಬರ್ಸಾನಾದ ಲಟ್ಮಾರ್ ಹೋಳಿ ಸಂಭ್ರಮ ಮತ್ತು ವಿಶಿಷ್ಟ ಆಚರಣೆಗಾಗಿ ಜಗತ್ತಿನಲ್ಲೇ ಸುಪ್ರಸಿದ್ಧವಾಗಿದೆ. ಹೋಳಿ ಹಬ್ಬ ನಡೆಯುವುದು ವಸಂತ ಋತುವಿನ ಆಗಮನದಲ್ಲಾಗಿರುವುದರಿಂದ ಇದನ್ನು ಸುಗ್ಗಿಯ ಹಬ್ಬವಾಗಿಯೂ ಆಚರಿಸಲಾಗುತ್ತಿತ್ತು. ಚಳಿಗಾಲ ಕೊನೆಯಾಗಿ ಪ್ರಕೃತಿ ವಸಂತದ ಬಣ್ಣಗಳಲ್ಲಿ ರಂಗೇರುವ ಕಾಲವನ್ನು ಆಮಂತ್ರಿಸಲು ಈ ಹಬ್ಬವನ್ನು ನಡೆಸಲಾಗುತ್ತಿತ್ತು. ಭಾರತದ ಕೆಲವು ಭಾಗಗಳಲ್ಲಿ ಹಳೆಯ ಕಾಲದ ಅಂತ್ಯವನ್ನು ಸೂಚಿಸಲು ಹುಣ್ಣಿಮೆಯ ದಿನ ರಾತ್ರಿ ಒಣ ಎಲೆಗಳನ್ನು ಮತ್ತು ಮರಗಳನ್ನು ಸುಡುವ ಸಂಪ್ರದಾಯವೂ ಕೂಡ ಇತ್ತು. ಜನರು ಬೆಂಕಿಯ ಬೂದಿಯನ್ನು ಮೈಗೆ ಬೆಳೆದುಕೊಳ್ಳುತ್ತಿದ್ದರು. ಕಾಲಾಂತರದಲ್ಲಿ ಈ ಸಂಪ್ರದಾಯವೇ ಹೋಲಿಕಾ ದಹನವಾಗಿ ರೂಪಾಂತರವಾಯಿತು. ಹೋಳಿಯ ಸಂಭ್ರಮ ಎಲ್ಲಕ್ಕಿಂತ ಹೆಚ್ಚು ನಡೆಯುವುದು ಉತ್ತರ ಭಾರತದಲ್ಲಿ. ಜಮ್ಮು ಕಾಶ್ಮೀರದಲ್ಲೂ ಕೂಡ ಹಿಂದೂಗಳು ಮಾತ್ರವೇ ಅಲ್ಲದೆ ಮುಸ್ಲಿಮರು ಸಂಭ್ರಮದಿಂದ ಹೋಳಿ ಹಬ್ಬವನ್ನು ಆಚರಿಸುತ್ತಾರೆ. ಇಲ್ಲಿ ಇದನ್ನು ಸುಗ್ಗಿ ಹಬ್ಬವನ್ನಾಗಿ ಆಚರಿಸಲಾಗುತ್ತದೆ. ಜನರು ತಮ್ಮ ಭೇದ ಭಾವಗಳನ್ನು ಮರೆತು ಬಣ್ಣದ ಆಟವನ್ನು ಆಡುತ್ತಾರೆ. ಭಾರತದ ಬೇರೆಲ್ಲ ಜಾಗಗಳಲ್ಲಿ ಜನರು ಬಣ್ಣದ ನೀರುಗಳನ್ನು ಎರಚಿದರೆ ಕಾಶ್ಮೀರದಲ್ಲಿ ಇಲ್ಲಿ ಹೂಗಳಿಂದ ಹೋಳಿಯ ರಂಗನ್ನು ಆಚರಿಸುತ್ತಾರೆ. ಹರಿಯಾಣದಲ್ಲಿ ಇದನ್ನು ಧುಲೆಂಡಿ ಎಂದು ಕರೆಯಲಾಗುತ್ತದೆ. ಇದು ಹೋಳಿಯ ದಿನ ಭಾಬಿಗೆ ರಾಜ ಮರ್ಯಾದೆ, ದೇವರಿಗೆ ಈ ದಿನ ಎಚ್ಚರಿಕೆಯ ದಿನವಾಗಿರಬೇಕು. ಹೋಳಿಯ ದಿನ ಭಾಬಿಗಳಿಗೆ ತಮ್ಮ ದೇವರುಗಳನ್ನು ಹೊಡೆಯುವ ವಿಶೇಷವಾದ ಹಕ್ಕು ಸಿಗುತ್ತದೆ. ವರ್ಷವಿಡೀ ಕೀಟಲೆ ಮಾಡಿ ಮೈದುನರನ್ನು ಮೇಲೆ ಸೇಡು ತೀರಿಸಿಕೊಳ್ಳುವ ಅವಕಾಶ ಈ ದಿನ ಭಾಬಿಗೆ ದೊರೆಯುತ್ತದೆ. ಅವರು ದೇವರುಗಳನ್ನು ಅಟ್ಟಿಸಿಕೊಂಡು ಹೋಗಬಹುದು, ಕೋಲುಗಳಿಂದಲೂ ಹೊಡೆಯಬಹುದು. ಯಾರೂ ತಕರಾರು ಇರುವುದಿಲ್ಲ. ಶ್ರೀಕೃಷ್ಣನ ಆಡಂಬಲವಾಗಿದ್ದ ಬ್ರಜಭೂಮಿ ಇರುವುದು ಉತ್ತರ ಪ್ರದೇಶ ರಾಜ್ಯದ ಪಶ್ಚಿಮ ಭಾಗದಲ್ಲಿ. ಇಲ್ಲಿನ ಮಥುರಾದಲ್ಲಿ ಹೋಳಿ ಸಂಭ್ರಮ ಅಲೌಕಿಕವಾದ ರೂಪವನ್ನು ತಾಳುತ್ತದೆ. ಬರ್ಸಾನಾ ಎಂಬ ಜಿಲ್ಲೆಯಲ್ಲಿ ದೇಶದ ಏಕಮಾತ್ರ ರಾಧಾರಾಣಿ ದೇವಾಲಯವಿದೆ. ಅಲ್ಲಿ ನಡೆಯುವ ಲಠಮಾರ್ ಹೋಳಿ ವಿದೇಶಿಯರನ್ನೂ ಆಕರ್ಷಿಸುವ ವಿಶಿಷ್ಟವಾದ ಆಚರಣೆಯಾಗಿದೆ. ವೃಂದಾವನದಲ್ಲಿ ಶ್ರೀಕೃಷ್ಣನ ಪೂಜೆಯಾಗಿ ಆಚರಿಸಲಾಗುವ ಹೋಳಿ 16 ದಿನಗಳ ಕಾಲ ನಡೆಯುತ್ತದೆ. ಕಾನ್ಪುರದಲ್ಲಿ 1 ವಾರದ ಕಾಲ ಹೋಳಿಯ ಸಂಭ್ರಮ ನಡೆಯುತ್ತದೆ. ಇಲ್ಲಿ ಗಂಗಾ ತಟದಲ್ಲಿ ನಡೆಯುವ ಗಂಗಾ ಮೇಳ ಅಥವಾ ಹೋಳಿ ಮೇಳ ಎಂಬ ಸಂಭ್ರಮದ ಜಾತ್ರೆ ಈ ಹಬ್ಬದ ಒಂದು ವಿಶೇಷ. 150 ವರ್ಷಗಳ ಇತಿಹಾಸವನ್ನು ಪಡೆದಿರುವ ಉತ್ಸವ ಇದು. ಗಂಗಾ ನದಿಯ ತೀರದ ಉದ್ದಕ್ಕೂ ಇರುವ ಘಾಟ್ಗಳಲ್ಲಿ ಹೋಳಿ ಆಟ ನಡೆಯುತ್ತದೆ. ಜಾತಿ, ಮತ, ಪಂಥ, ಧರ್ಮ, ಲಿಂಗ ಭೇದವಿಲ್ಲದೆ ಎಲ್ಲರೂ ಮಹಾಕೂಟದಲ್ಲಿ ಭಾಗವಹಿಸುವ ರಂಗಿನ ಆಟ ಇದು. ಉತ್ತರ ಪ್ರದೇಶದ ಈಶಾನ್ಯದಲ್ಲಿರುವ ಗೋರಖ್ಪುರ್ ಜಿಲ್ಲೆಯಲ್ಲಿ ಹೋಳಿ ಮಿಲನಕ್ಕೆ ವಿಶೇಷವಾದ ಮಹತ್ವ.
ಈ ದಿನ ಜನರು ಮನೆಗಳಲ್ಲಿ ವಿಶೇಷವಾದ ಪೂಜೆಯನ್ನು ಮಾಡಿ ಬಂಧು ಮಿತ್ರರ ಮನೆಗಳಿಗೆ ಭೇಟಿ ನೀಡುತ್ತಾರೆ. ಬಣ್ಣ ಹಚ್ಚಿ ಹಳೆಯ ಸಂಬಂಧಗಳನ್ನು ಗಟ್ಟಿಯಾಗಿಸುವ ದಿನ ಇದು. ಧಾಮ್ಪುರ್ ಜಿಲ್ಲೆಯಲ್ಲಿ ಹೋಳಿ ಹವಾಸ್ ಜುಲೂಸ್ ಎಂಬ ಮೆರವಣಿಗೆ ನಡೆಯುತ್ತದೆ. ಪಟ್ಟಣದ ಜನರು ಯಾವುದೇ ಜಾತಿ ಪಂಥಗಳ ಭೇದ ಭಾವಗಳಿಲ್ಲದೆ ಭಾಗವಹಿಸುವ ಉತ್ಸವ ಇದು. ಮಧ್ಯಪ್ರದೇಶದಲ್ಲಿ ಇದನ್ನು ಭಗೋರಿಯಾ ಹಬ್ಬ ಎಂದು ಆಚರಿಸಲಾಗುತ್ತದೆ. ಇಂದೋರ್ನಲ್ಲಿ ಈ ಹೋಳಿ ಹಬ್ಬವನ್ನು 5 ದಿನಗಳ ಕಾಲ ಆಚರಿಸುತ್ತಾರೆ. ಮರಾಠ ಹೋಳ್ಕರ್ಗಳ ರಾಜಧಾನಿಯಾಗಿದ್ದ ಇಂದೋರ್ನಲ್ಲಿ ಮಹಾರಾಷ್ಟ್ರದ ಪ್ರಭಾವದಿಂದ ಪಂಚಮ್ ಹೋಲಿ ಅಥವಾ ರಂಗಪಂಚಮಿಗೆ ಹೆಚ್ಚಿನ ಮಹತ್ವವಿದೆ. ಎಲ್ಲಕ್ಕಿಂತ ಹೆಚ್ಚು ರಂಗಿನ ಉತ್ಸವ ನಡೆಯುವುದು ಪಶ್ಚಿಮ ಮಧ್ಯಪ್ರದೇಶದ ಭಿಲ್ಲ ಜನಾಂಗದವರಲ್ಲಿ. ಇವರು ಪುರಾತನ ಸಾಂಪ್ರದಾಯಿಕ ಶೈಲಿಯ ಭರ್ಜರಿ ನೃತ್ಯ ಮತ್ತು ಸಂಗೀತಗಳೊಡನೆ ಇದನ್ನು ಆಚರಿಸುತ್ತಾರೆ. ಮಾಲ್ವಾ ಪ್ರದೇಶದ ಭಗೋರಿಯಾ ಭಿಲ್ಲ ಜನಾಂಗದವರು ತರುಣಿಯರಿಗೆ ಇದು ಪಲಾಯನದ ದಿನ. ಹೋಳಿಯ ದಿನ ಭಿಲ್ಲ ತರುಣರು ತಮಗೆ ಇಷ್ಟವಾದ ಹುಡುಗಿಗೆ ಬಣ್ಣ ಹಚ್ಚುತ್ತಾರೆ. ಹುಡುಗಿಗೆ ಯುವಕನು ಇಷ್ಟವಾದರೆ ತಾನೂ ಅವನಿಗೆ ಬಣ್ಣ ಹಚ್ಚುತ್ತಾಳೆ. ಇಬ್ಬರು ಒಬ್ಬರನ್ನೊಬ್ಬರು ಮೆಚ್ಚುತ್ತಾರೆ ಎಂದು ಇದರಿಂದ ಪ್ರಮಾಣವಾಗುತ್ತದೆ. ರಾಜಸ್ಥಾನದಲ್ಲಿ ಹೋಳಿ ಹಬ್ಬಕ್ಕೆ ಮಥುರಾದ ಹೋಳಿಯಷ್ಟೇ ಸಂಭ್ರಮವಿದೆ. ಹುಣ್ಣಿಮೆಯ ಹಿಂದಿನ ದಿನ ಹೋಳಿ ಪೈರನ್ನು ಸುಡುತ್ತಾರೆ ಮತ್ತು ಜನರು ಕುಟುಂಬ ಸಮೇತ ಗುಂಪು ಸೇರಿ ಗುಲಾಲ್, ಕುಂಕುಮ ಮತ್ತು ಬಣ್ಣದ ನೀರನ್ನು ಒಬ್ಬರಿಗೊಬ್ಬರು ಎಸೆಯುತ್ತಾ ಬೆಂಕಿಯ ಸುತ್ತ ಡೋಲು ವಾದ್ಯದ ತಾಳಕ್ಕೆ ಹೆಜ್ಜೆಯನ್ನು ಹಾಕುತ್ತಾ ತಿರುಗುತ್ತಾರೆ. ಈ ದಿನ ರಾಜಸ್ಥಾನದ ರಾಜಮನೆತನದವರೂ ಕೂಡ ಜನಸಾಮಾನ್ಯರೊಡನೆ ಬೆರೆಯುತ್ತಾರೆ. ಬಿಹಾರದಲ್ಲಿ ಬಿಹಾರ್ನ ಭೋಜ್ಪುರಿ ಭಾಷೆಯಲ್ಲಿ ಹೋಳಿಗೆ ಫಾಗ್ವಾ ಎಂದು ಹೆಸರು. ಇಲ್ಲಿ ಫಾಲ್ಗುಣ ಹುಣ್ಣಿಮೆಯ ಹಿಂದಿನ ರಾತ್ರಿ ಜನರು ಹೋಲಿಕಾ ದಹನನ್ನು ಆಚರಿಸುತ್ತಾರೆ. ಈ ಬೆಂಕಿಗೆ ಅರಾಡ್, ರೆಡಿ ಮರಗಳನ್ನು, ಗೆಲ್ಲುಗಳನ್ನು ಮತ್ತು ಬೆರಣಿ ಮತ್ತು ಒಣ ಎಲೆಗಳನ್ನು ಹಾಕುತ್ತಾರೆ. ಪ್ರಕೃತಿಗೆ ಕೃತಜ್ಞತೆಯನ್ನು ತೋರಿಸಲು ಸುಗ್ಗಿಯ ಧಾನ್ಯಗಳನ್ನೂ ಬೆಂಕಿಗೆ ಚೆಲ್ಲುತ್ತಾರೆ. ಬೆಂಕಿಯ ಮುಂದೆ ಪ್ರತಿ ಕುಟುಂಬದ ಹಿರಿಯರು ತಮ್ಮ ಕುಟುಂಬದವರೊಂದಿಗೆ ಗುಲಾಲ್ ಹಚ್ಚುತ್ತಾರೆ. ಪುರೋಹಿತರು ಬೆಂಕಿಗೆ ನೈವೇದ್ಯವನ್ನು ಅರ್ಪಿಸಿ ಜನರಿಗೆ ಪ್ರಸಾದವನ್ನು ಹಂಚುತ್ತಾರೆ. ಮಾರನೇ ದಿನ ಸಂಭ್ರಮದ ರಂಗಿನಾಟ, ಸಂಗೀತ, ನೃತ್ಯ ನಡೆಯುತ್ತದೆ. ಬಂಗಾಳದಲ್ಲಿ ಡೋಲ್ ಪೂರ್ಣಿಮಾ. ಪಶ್ಚಿಮ ಬಂಗಾಳದಲ್ಲಿ ಹೋಳಿಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವಿದೆ. ಪಶ್ಚಿಮ ಬಂಗಾಳದಲ್ಲಿ ಢೋಲ್ ಪೂರ್ಣಿಮಾ ಅಥವಾ ಡೋಲ್ ಜಾತ್ರಾ ಎಂದೂ ಹೆಸರಿದೆ. ಜನರು ಅಲಂಕೃತ ಪಲ್ಲಕ್ಕಿಗಳಲ್ಲಿ ರಾಧಾಕೃಷ್ಣರ ಪ್ರತಿಮೆಗಳನ್ನು ಮೆರವಣಿಗೆಯಲ್ಲಿ ಒಯ್ಯುತ್ತಾರೆ. ಒರಿಸ್ಸಾದಲ್ಲಿ ಹೋಳಿಯನ್ನು ಪಶ್ಚಿಮ ಬಂಗಾಳದ ರೀತಿಯಲ್ಲಿಯೇ ಆಚರಿಸುತ್ತಾರೆ. ಇಲ್ಲಿ ರಾಧಾಕೃಷ್ಣರ ಬದಲು ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಯರಿಗೆ ಪೂಜೆ ಸಲ್ಲುತ್ತದೆ. ಅಸ್ಸಾಂನಲ್ಲಿ ಹೋಳಿಗೆ ಫಾಕುವಾ ಎಂದು ಹೆಸರು. ಅಸ್ಸಾಂ ಕ್ಯಾಲೆಂಡರ್ನ ಫಾಲ್ಗುಣ ಮಾಸದಲ್ಲಿ ಬರುವ ಈ ಹಬ್ಬಕ್ಕೆ ಇವರೂ ಕೂಡ ಡೋಲ್ ಜಾತ್ರಾ ಎನ್ನುವ ಹೆಸರನ್ನು ಕರೆಯುತ್ತಾರೆ. ಈ ಡೋಲ್ ಜಾತ್ರಾ ಇಲ್ಲಿ 2 ದಿನಗಳ ಆಚರಣೆಯನ್ನು ಮಾಡಿ ಇಲ್ಲಿ ರಂಗಿನ ಹಬ್ಬವನ್ನು ನಡೆಸುತ್ತಾರೆ. ಬಾರ್ಪೇಟಾ ಪಟ್ಟಣದ ಬೀದಿಗಳಲ್ಲಿ ಭಜನಾ ಮಂಡಿಗಳು ಕೃಷ್ಣನ ಕೀರ್ತನೆಯನ್ನು ನಡೆಸುತ್ತದೆ. ಮಣಿಪುರದಲ್ಲಿ ಹೋಳಿ ಹಬ್ಬದ ಸಂಭ್ರಮ 6 ದಿನಗಳ ಕಾಲ ನಡೆಯುತ್ತದೆ. ಮಣಿಪುರಗಳ ಪೂರ್ವಜರು ಶತಮಾನಗಳ ಹಿಂದಿನಿಂದ ಆಚರಿಸಿಕೊಂಡು ಬಂದಿರುವ ಯಾವಸಾಂಗ್ ಎನ್ನುವ ಹಬ್ಬ ಕೂಡ ಇದೇ ವೇಳೆ ಬರುತ್ತದೆ. ಇವರು ಹುಲ್ಲು ಮತ್ತು ಬಿದಿರುಗಳಿಂದ ತಯಾರಿಸಿದ ಒಂದು ಗುಡಿಸಲಿಗೆ ಬೆಂಕಿ ಇಟ್ಟು ಹೋಳಿ ದಹನವನ್ನು ನೆರವೇರಿಸುತ್ತಾರೆ. ಇದಕ್ಕಾಗಿ ಮಕ್ಕಳು ಮನೆ ಮನೆಗೆ ಹೋಗಿ ಹಣವನ್ನು ವಸೂಲಿ ಮಾಡುತ್ತಾರೆ. ಇದಕ್ಕೆ ನಾಕಾ ಡೆಂಗ್ ಎಂದೂ ಹೆಸರು. ರಾತ್ರಿಯ ವೇಳೆ ಜನರು ತಾಬಾಲ್ ಚೋಂಗ್ಬಾ ಎಂಬ ಜಾನಪದ ನೃತ್ಯವನ್ನು ನಡೆಸುತ್ತಾರೆ. ಹೋಳಿಯ ರಂಗಿನಾಟದ ಆಚರಣೆ ಆರಂಭವಾಗಿದ್ದೇ ಗುಜರಾತ್ನಲ್ಲಿ ಎಂದು ಗುಜರಾತಿಗಳ ನಂಬಿಕೆ. ಇಲ್ಲಿ ಹೋಳಿಗೆ ನವರಾತ್ರಿಯಷ್ಟೇ ಮಹತ್ವವಿದೆ. ಇಲ್ಲಿ ಜನರು ಭಕ್ಷ್ಯ, ಸಂಗೀತ, ನೃತ್ಯ ಮತ್ತು ರಂಗಿನಾಟದ ಸಂಭ್ರಮದಲ್ಲಿ ಈ ಹಬ್ಬವನ್ನು ಕಳೆಯೇರಿಸುತ್ತಾರೆ. ಗುಜರಾತಿಗಳಿಗೆ ಹೋಳಿ ರಾಬಿ ಬೆಳೆಯ ಕಟಾವಿನ ದಿನ. ಈ ದಿನ ಜನರು ಮುಖ್ಯ ಕೂಡು ಬೀದಿಗಳಲ್ಲಿ ಬೆಂಕಿ ಉರಿಸಿ ರಾತ್ರಿಯಿಡೀ ನೃತ್ಯ ಮತ್ತು ಸಂಗೀತಗಳಲ್ಲಿ ಸಂಭ್ರಮಿಸುತ್ತಾರೆ. ಈ ದಿನವನ್ನು ಅನ್ಯಾಯದ ವಿರುದ್ಧ ಸತ್ಯದ ಜಯ ಎಂದು ಆಚರಿಸಲಾಗುತ್ತದೆ. ಕರ್ನಾಟಕದಲ್ಲಿ ಹೋಳಿಗೆ ಕಾಮನ ಹಬ್ಬ ಎಂದು ಹೆಸರು. ಕಾಮನೆಗಳನ್ನು ಬೆಂಕಿಯಲ್ಲಿ ಸುಟ್ಟು ಭಗವಂತನ ಧ್ಯಾನ ಮಾಡಬೇಕಾದ ದಿನ ಇದು. ಆದರೆ ಸಂಪ್ರದಾಯಕ್ಕಿಂತ ಹೆಚ್ಚಾಗಿ ಮನೋರಂಜನೆಯ ಹಬ್ಬವಾಗಿ ಉಳಿದಿದೆ. ಈಗ ಹೆಚ್ಚಾಗಿ ಗಂಡು ಮಕ್ಕಳು ಮನೆ ಮನೆಗೆ ಹೋಗಿ ಹಣ, ಕಟ್ಟಿಗೆ ಮತ್ತು ಬೆರಣೆಗಳನ್ನು ಸಂಗ್ರಹಿಸುತ್ತಾರೆ. ಉರುವಲೆಗಳನ್ನು ಒಂದೆಡೆ ರಾಶಿ ಹಾಕಿ ಉರಿಸುತ್ತಾರೆ. ನೆರೆ ಮನೆಗಳಿಂದ ಇದನ್ನು ಕದ್ದುಕೊಂಡು ಬರುವುದೇ ಒಂದು ಗಮ್ಮತ್ತು. ಇದನ್ನೆಲ್ಲ ರಾಶಿ ಹಾಕಿ ರಾತ್ರಿ ದೊಡ್ಡದಾಗಿ ಬೆಂಕಿ ಉರಿಸುತ್ತಾರೆ. ಕಾಮಾನ ಕಟ್ಟಿಗೆ ಭೀಮಾನ ಬೆರಣಿ ಎಂದು ಹಾಡುತ್ತಾರೆ.
ಮನೆಗಳಲ್ಲಿ ಹೆಂಗಸರು ಕಾಮದೇವನಿಗಾಗಿ ಹೋಳಿಗೆಯನ್ನು ತಯಾರಿಸುತ್ತಾರೆ. ಇದನ್ನು ಬೆಂಕಿ ಕುಂಡದಲ್ಲಿ ಕಾಮದೇವನಿಗೆ ಅರ್ಪಿಸುತ್ತಾರೆ. ತಮಿಳುನಾಡಿನಲ್ಲಿ ಹೋಳಿ ಎಂದರೆ ಕಾಮದಹನದ ಹಬ್ಬ. ಅಲ್ಲಿನ ದಂತಕಥೆಗಳ ಪ್ರಕಾರ ಶಿವನು ಮೂರನೆಯ ಕಣ್ಣನ್ನು ತೆರೆದು ಕಾಮನನ್ನು ಸುಟ್ಟ ಬಳಿಕ ರತಿ ಶಿವನ ಶರಣು ಹೋಗಿ ತನ್ನ ವ್ಯಥೆಯನ್ನು ತೋಡಿಕೊಂಡಿದ್ದಳು. ಶಿವನು ಅವಳ ಮೇಲೆ ಕರುಣೆಯನ್ನು ತೋರಿ ಕಾಮದೇವನಿಗೆ ಪುನರ್ಜನ್ಮವನ್ನು ನೀಡಿದ್ದನು ಎಂದು. ಕೇರಳದ ಕೆಲವು ಭಾಗಗಳಲ್ಲಿ ಕೆಲವು ಸಮುದಾಯದ ಜನರು ಮಾತ್ರ ಹೋಳಿಯನ್ನು ಆಚರಿಸುತ್ತಾರೆ. ನೇಪಾಳದಲ್ಲಿ ರಂಗಿನ ಹಬ್ಬ. ನೇಪಾಳದಲ್ಲಿಯೂ ಕೂಡ ಸಂಭ್ರಮದ ಹಬ್ಬ, ಏಕೆಂದರೆ ಅಲ್ಲಿ ಬಹುಪಾಲು ಜನರು ಹಿಂದೂ ಧರ್ಮೀಯರು. ನೇಪಾಳದಲ್ಲಿ ಹೋಳಿಗೆ ಫಾಗು ಎಂದು ಹೆಸರು. ಫಾಲ್ಗುಣ ಮಾಸದಲ್ಲಿ ಬರುವ ಕಾರಣ ಈ ಹೆಸರು ಬಂದಿದೆ. ದಶಾಯನ್ ಮತ್ತು ತಿಹಾರ್ ಬಳಿಕ ಇದು ಅಲ್ಲಿನ ಮೂರನೆಯ ಪ್ರಮುಖವಾದ ಹಬ್ಬ. ಹೋಳಿಯ ರಂಗಿನಾಟವನ್ನು ಅಲ್ಲಿನ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರೂ ತಮ್ಮದಾಗಿಸಿಕೊಂಡಿದ್ದಾರೆ. ಮೈ ಮನೆಗಳನ್ನು ಉಲ್ಲಾಸದ ಪರಾಕಾಷ್ಠೆಗೆ ಏರಿಸುವ ಉತ್ಸಾಹ ಎಲ್ಲರಿಗೂ ಬೇಕು ತಾನೇ. ಥಂಡಾಯಿ ಒಂದು ಹೋಳಿ ಹಬ್ಬದ ಪ್ರಮುಖವಾದ ಭಾಗ. ಉತ್ತರ ಭಾರತದ ಹೋಳಿಯ ಸಂಪ್ರದಾಯಗಳಲ್ಲಿ ಥಂಡಾಯಿ ಒಂದು ಅವಿಭಾಜ್ಯ ಅಂಗವಾಗಿದೆ. ಮೊದಲು ಸುತ್ತಿನ ರಂಗಿನಾಟದ ಬಳಿಕ ಉತ್ಸಾಹಿಗಳು ಗಂಟಲಿಗೆ ಇಳಿಸುವ ಪಾನಕ ಇದು. ಬಣ್ಣದ ಆಟವಾಡುವವರು ಕುಣಿದಾಡಿ ದಣಿದಾಗ ಅವರಲ್ಲಿ ಉತ್ಸಾಹವನ್ನು ತುಂಬಿಸುವ ಚೇತೋಹಾರಿ ಪಾನಕ ಥಂಡಾಯಿ. ಹಾಲು, ನೀರು, ಸಕ್ಕರೆ, ಕಲ್ಲಂಗಡಿಯ ಬೀಜ, ಬಾದಾಮಿ, ತಾವರೆ ಬೀಜ, ಗೇರು ಬೀಜ, ಏಲಕ್ಕಿ, ಸೋಂಪು, ಗುಲಾಬಿ ಎಸಳು, ಕರಿಮೆಣಸು, ಕೇಸರಿ ಮತ್ತು ಭಾಂಗ್ ಸೇರಿಸಿ ತಯಾರಿಸುವ ತಣ್ಣಗಿನ ಪಾನಕವೇ ಥಂಡಾಯಿ. ವಾರಣಾಸಿ ಥಂಡಾಯಿ ತಯಾರಿಕೆಯ ಮುಖ್ಯ ಕೇಂದ್ರ ಎನ್ನುತ್ತಾರೆ. ಥಂಡಾಯಿ ಆರಂಭವಾದದ್ದೇ ಇಲ್ಲಿ. ಭಾಂಗ್ ಮಿಶ್ರಿತ ಥಂಡಾಯಿನ ಅಮಲು ಏರುವುದು ನಿಧಾನವಾಗಿ, ಆದರೆ ಅಮಲು ಬೇಗನೆ ಇಳಿಯುವುದಿಲ್ಲ. ಥಂಡಾಯಿ ಕುಡಿದು ಮತ್ತೇರಿದವರು ಗಂಟೆಗಟ್ಟಲೆ ಒಂದೇ ಕೆಲಸವನ್ನು ಮಾಡುತ್ತಿರುವುದೇ ಒಂದು ತಮಾಷೆಯ ಸಂಗತಿಯಾಗಿದೆ. ಪಂಜಾಬ್ನ ಸಿಖ್ಖರು ಹೋಳಿಗೆ ಬಣ್ಣ ಎರಚುವ ಬದಲು ಪೌರುಷವನ್ನು ತೋರಿಸುತ್ತಾರೆ. ಈ ಹಬ್ಬಕ್ಕೆ ಹೋಲಾ ಮೊಹಲ್ಲಾ ಎಂದು ಹೆಸರು. ಇದೊಂದು ವೀರಾವೇಶದ ಆಚರಣೆ. ಮೊಘಲರ ವಿರುದ್ಧ ಸಿಖ್ ಪಡೆಯನ್ನು ಸಶಕ್ತವಾಗಿ ಕಟ್ಟುವ ಸಲುವಾಗಿ ಗುರು ಗೋವಿಂದ ಸಿಂಗ್ ಹೋಳಿ ಹಬ್ಬದ ದಿನ ಆರಂಭಿಸಿದ್ದ ಸಂಪ್ರದಾಯ ಇದು. ಸಿಖ್ ತರುಣರು ಸೈನಿಕ ಕಸರತ್ತುಗಳ ಮೂಲಕ ತಮ್ಮ ಬಲವನ್ನು ಹೆಚ್ಚಿಸುವುದು, ಸಿಖ್ ಸಮುದಾಯವನ್ನು ಸಶಕ್ತವಾಗಿ ಮಾಡುವುದು ಈ ಹಬ್ಬದ ಉದ್ದೇಶವಾಗಿತ್ತು. ಇಂದಿಗೂ ಸಿಖ್ಖರ ಪೌರುಷದ ಹಬ್ಬವಾಗಿ ಹೋಲಾ ಮೊಹಲ್ಲಾ ಆಚರಣೆ ಮುಂದುವರೆದಿದೆ. ಎಲ್ಲರೂ ಹೋಳಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿ ಬಣ್ಣದ ಓಕಳಿ ನಿಮ್ಮೆಲ್ಲರ ಬದುಕಿನಲ್ಲೂ ರಂಗೇರಲಿ. ನಮ್ಮಲ್ಲಿರುವ ಋಣಾತ್ಮಕ ಭಾವನೆಗಳು, ಗುಣಗಳು ಕಾಮದಹನದಲ್ಲಿ ದಗ್ಧವಾಗಿ ನಮ್ಮಲ್ಲಿ ಸಕಾರಾತ್ಮಕ ಧನಾತ್ಮಕ ಗುಣಗಳು, ಭಾವನೆಗಳು, ಯೋಚನೆಗಳು ತುಂಬಲಿ ಎಂದು ಹಾರೈಸುತ್ತೇನೆ. ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.